ಹಾಯ್, ಫಸ್ಟ್ T20ನ ಭಾಳ ಕಂಫರ್ಟೇಬಲ್ ಆಗಿ ಗೆದ್ದಿದ್ದೀವಿ. ಸೊ ಈ ಮ್ಯಾಚ್ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ, ಒಂದಷ್ಟು ಡಿಸ್ಕಷನ್ ಮಾಡೋಣ. ಜೊತೆಗೆ ಶುಭ್ಮನ್ ಗಿಲ್ ಭಾಳ ಇಂಪಾರ್ಟೆಂಟ್ ವಿಚಾರವೊಂದನ್ನು ಹೇಳಿದ್ದಾರೆ. ಸೊ ಇದು 2027 ವರ್ಲ್ಡ್ ಕಪ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಒಂದಷ್ಟು ಶಾಕಿಂಗ್ ವಿಚಾರ ಕೂಡ ಹೇಳಿದ್ದಾರೆ ಅವರು, ಅದರ ಬಗ್ಗೆ ಕೂಡ ಮಾತಾಡ್ತೀನಿ. ಜೊತೆಗೆ T20ಇಂದ ಒನ್ ಡೇಗೆ ಏನು ಡಿಫ್ರೆನ್ಸ್ ಆಯಿತು, ನಿನ್ನೆ ಮ್ಯಾಚಲ್ಲಿ ನಾವೇನು ಡಿಫ್ರೆಂಟಾಗಿ ನೋಡಿದ್ವಿ, ಈ ಸೋಲಿನ ಹಳಿಯಿಂದ ಗೆಲುವಿನ ಟ್ರ್ಯಾಕ್ಗೆ ಬರೋದಕ್ಕೆ ವಾಟ್ ವಾಸ್ ಡಿಫ್ರೆಂಟ್, ಅದರ ಬಗ್ಗೆ ಕೂಡ ಮಾತನಾಡೋಣ. ಸೊ ಮೊದಲನೇದಾಗಿ ಶುಭ್ಮನ್ ಗಿಲ್ ನಿನ್ನೆ ಪ್ರೆಸೆಂಟೇಷನ್ ಸೆರೆಮನಿ ಮ್ಯಾಚ್ ಆದಮೇಲೆ ಮಾತನಾಡಿದ್ರು. ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ಲೋವರ್ ಮಿಡ್ಲ್ ಆರ್ಡರ್ ಬಗ್ಗೆ ಅವ್ರು ಮಾತನಾಡೋದು, ಅಕ್ಸರ್ ಹಾಗೆ ವಾಷಿಂಗ್ಟನ್ ಸುಂದರ್. ಸೊ ಅವರ ಬ್ಯಾಟಿಂಗ್ ಬಗ್ಗೆ. ಸೊ ಈ ಥರದೊಂದು ಎಫರ್ಟ್ ಬಂದಾಗ ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಅಥವಾ ಮಿಡ್ಲ್ ಆರ್ಡರ್ನಲ್ಲಿ ನಮಗೆ ಮ್ಯಾಚ್ಗಳನ್ನು ಗೆಲ್ಲೋದು ಈಸಿ ಆಗುತ್ತೆ. 320 ಸ್ಕೋರ್ ಇದ್ದಿದ್ದರೂ ಕೂಡ, ಏನಾದರೂ ಟಾರ್ಗೆಟ್ ಇದ್ದಿದ್ದರೂ ಕೂಡ ನಮ್ಮ ಪ್ಲ್ಯಾನ್ ರೆಡಿ ಇತ್ತು ಅಂತ ಕೂಡ ಹೇಳಿದ್ರು ಅವರು. ಈಗೇನು ನಮಗೆ 258ಗೆ ಆಲ್ಔಟ್ ಆದರೂ ಹೌದು, ಬಟ್ ಇನ್ ಕೇಸ್ ಏನಾದರೂ 320 ಇದ್ದಿದ್ರೂ ಕೂಡ ವಿ ವರ್ ಮೆಂಟಲಿ ರೆಡಿ. ಅದಕ್ಕೋಸ್ಕರನೇ ಬ್ಯಾಟಿಂಗ್ ಡೆಪ್ತ್ ಕೆಳಗಡೆವರೆಗೂ ಕೂಡ ಇಟ್ಟಿದ್ವಿ ನಾವು. ಕುಲ್ದೀಪ್ನ ಯಾಕೆ ನಾವು ಆಡಿಸ್ಲಿಲ್ಲ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಈ ಕಾಂಬಿನೇಷನ್ ಜೊತೆ ಯಾಕೆ ಹೋದ್ವಿ ಅಂತಂದರೆ ನಮಗೆ ಆ ಬ್ಯಾಟಿಂಗ್ ಡೆಪ್ತ್ ಬೇಕಾಗಿದೆ. ಈಗಿನ ಮಾಡರ್ನ್ ಕ್ರಿಕೆಟಲ್ಲಿ ಎಷ್ಟು ಡೆಪ್ತ್ ಇದ್ರೂ ಕೂಡ ಸಾಲಲ್ಲ ಅಂತ ಅವ್ರು ಹೇಳಿದರು. ಸೊ ಹಾಗೆ ಇಲ್ಲಿನ ಒಂದು ಕಂಡೀಷನ್ಸ್ ಕೂಡ ನಮಗೆ 2027 ಸೌತ್ ಆಫ್ರಿಕಾದಲ್ಲಿ ಏನು ವರ್ಲ್ಡ್ ಕಪ್ ಆಗುತ್ತೆ, ODI ವರ್ಲ್ಡ್ ಕಪ್. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಸಿಮಿಲರ್ ಕಂಡೀಷನ್ಸ್ ಇರುತ್ತೆ, ಎಕ್ಸ್ಟ್ರಾ ಬೌನ್ಸ್ ಇರುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಇದೊಂದು ಒಳ್ಳೆ ಒಂದು ಸರ್ಫೇಸ್ ಅಂತ ಹೇಳಿದರು. ಸೊ ಶುಭ್ಮನ್ ಗಿಲ್ ಅವರ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಮಾತು ನಾವು ಅಂಡರ್ಲೈನ್ ಮಾಡಬೇಕೇನು ಅಂತಂದರೆ, ನಾವು 2027 ODI ವರ್ಲ್ಡ್ ಕಪ್, ಒನ್ ಡೇ ವರ್ಲ್ಡ್ ಕಪ್ವರೆಗೆ ಒಂದಷ್ಟು ಕಾಂಬಿನೇಷನ್ಗಳನ್ನು ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂದೇ ಸೆಟ್ಲ್ ಆದಂಥ 11 ಇರೋದಿಲ್ಲ. ಟಾಪ್ 5 ಏನಿದೆ ನಮ್ಮದು, ಮಿಡ್ಲ್ ಆರ್ಡರ್ಲಿ ಒಬ್ಬ ಆಲ್ರೌಂಡರ್ 6ನೇ ಸ್ಲಾಟಲ್ಲಿ, ಅದಾದಮೇಲೆ ಅಕ್ಷರ್ ಪಟೇಲ್, ಸುಂದರ್, ಬೌಲಿಂಗ್ 3 ಜನ ಪೇಸ್ ಬೌಲರ್ಸ್, ಈ ಥರ ಇರುತ್ತೆ. ಬಟ್ ನಾವು ಕಾಂಬಿನೇಷನ್ಗಳನ್ನು ಚೇಂಜ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೇ ಇರೋದು ವಿಚಾರ. ಈ ಕಾಂಬಿನೇಷನ್ಗಳನ್ನ ಟ್ರೈ ಮಾಡೋದು ಒಂದು ಲೆಕ್ಕದಲ್ಲಿ ಹೌದು, ಯಾಕಂದರೆ ವರ್ಲ್ಡ್ ಕಪ್ ಹತ್ತಿರ ಬರಬೇಕಾದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ವರ್ಲ್ಡ್ ಕಪ್ಪಿಗೆ ಇನ್ನೂ ಕೂಡ ಅಕ್ಟೋಬರ್ನಲ್ಲಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಜುಲೈ, ಈಗ ಆಲ್ಮೋಸ್ಟ್ ಮಿಡ್ ಜುಲೈಯಲ್ಲಿದ್ದೀವಿ. ಒಂದು ತಿಂಗಳು, ಒಂದು ವರ್ಷ 2 ತಿಂಗಳಷ್ಟು ಸಿಗುತ್ತೆ ನಿಮಗೆ. ನೀವು ಕೊನೆಯದಾಗಿ ಒಂದು 3 ತಿಂಗಳಿದೆ ವರ್ಲ್ಡ್ ಕಪ್ ಅಂತಂದಾಗ ನೀವು ಒಂದು ಸೆಟ್ಲ್ ಆದಂಥ ಇದೇ ಒಂದು 15 ಅಂತ ಫಿಕ್ಸ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ನೋಡ್ಬೋದು. ಹಾಗಾಗಿ ಮೇಯ್ನ್ ಪ್ಲೇಯರ್ಸ್ಗಳು, ಕೆಲವೊಬ್ಬರು ಪ್ಲೇಸನ್ನು ಬಿಟ್ಕೊಡ್ಬೇಕಾಗ್ಬೋದು, ಅವ್ರ ಬದಲು ಬೇರೆಯವರು ಕೂಡ ಬರ್ಬೋದು. ಈ ಥರ ಶಫಲ್ ಆಗ್ತಾ ಇರುತ್ತೆ ಅಂತ ನನಗನ್ಸುತ್ತೆ. ಇದೇನಾಗುತ್ತೆ ಅಂತಂದರೆ ಕೆಲವೊಂದು ಸಲ ಪ್ಲಸ್ ಆಗುತ್ತೆ, ಕೆಲವೊಂದು ಸಲ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಸೊ ಇದನ್ನು ನಾವು ನೋಡ್ಕೋಬೇಕು. ಒಂದು ಸೂಕ್ಷ್ಮ ಲೈನ್ ಇದೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಈಗ KL ರಾಹುಲ್ ಅವ್ರನ್ನ ಅಫ್ಘಾನಿಸ್ತಾನ್ ಲಾಸ್ಟ್ ODIಯಲ್ಲಿ ಆಡಿಸ್ಲಿಲ್ಲ. ಇಶಾನ್ ಕಿಶನ್ ಒಳಗಡೆ ಬಂದರು. ಅಂದರೆ ಟೀಮಲ್ಲಿ ಆಡಿಸಿದ್ರು ಅವ್ರನ್ನ. ಇಶಾನ್ ಕಿಶನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು, ಸೆಂಚುರಿ ಕೂಡ ಬಂತು. ಬಟ್ ಇದು ಯಾರನ್ನ ನೀವು ಹೊರಗಡೆ ಇಡ್ತಿರಲ್ಲ ಆ ಪ್ಲೇಯರ್ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕು. ಆದರೆ T20 ಇದನ್ನು ನಾವು ನೋಡಿದ್ದೀವಿ. ವೈಭವ್ ಸೂರ್ಯವಂಶಿನ ತರಬೇಕು ಅಂತ ಸ್ಯಾಮ್ಸನ್ನ ಕೂರಿಸಿದ್ರು. ಆ ಕಡೆ ವೈಭವ್ ಆಡಲಿಲ್ಲ, ಈ ಕಡೆ ಸ್ಯಾಮ್ಸನ್ ಕೂಡ ಆಡಲಿಲ್ಲ. ಇದೇ ರೀತಿಯಾಗಿ KL ರಾಹುಲ್ಗೆ ಫಾರ್ ಎಕ್ಸಾಂಪಲ್, ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಅವ್ರು ಆಡಿಲ್ಲ, ಯಾಕಂದರೆ ನಿನ್ನೆ ಮ್ಯಾಚಲ್ಲಿ 1 ರನ್ನಿಗೆ ಔಟ್ ಆದರು. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದರೆ, ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನಾವು, ಡಿಫ್ರೆಂಟ್ ಕಾಂಬಿನೇಷನ್ಸ್ ಟ್ರೈ ಮಾಡ್ತೀವಿ ಅಂತಂದಾಗ ಒಬ್ಬ ಪ್ಲೇಯರ್ಗೆ ಮೈಂಡಲ್ಲಿ ಡೌಟ್ ಶುರುವಾಗುತ್ತೆ. ಶುಭ್ಮನ್ ಗಿಲ್ಲಿಗೆ ಆ ಡೌಟ್ ಇರಲ್ಲ, ಯಾಕಂದರೆ ಕ್ಯಾಪ್ಟನ್ ಅವ್ರನ್ನೇನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್, ಅವ್ರಿಗೂ ಕೂಡ ಫಿಕ್ಸ್ ಆಗಿರುತ್ತೆ. ರೋಹಿತ್ ಶರ್ಮಾಗೂ ಕೂಡ ಒಂದು ಡೌಟ್ ಬರ್ಬೋದು, ಯಾಕಂತಂದರೆ ಅವ್ರನ್ನ ಯಾರಿಗೂ ಏನು ಪ್ರೂವ್ ಮಾಡಬೇಕಾಗಿಲ್ಲ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ. ಆದರೆ ನಾವು ಕಾಂಬಿನೇಷನ್ಸ್ ಟ್ರೈ ಮಾಡ್ತೀವಿ ಅಂತಂದಾಗ ಇನ್ ಕೇಸ್ ನಾನು ಇವತ್ತು ಆಡದೆ ಹೋದರೆ ನಾಳೆ ಮತ್ತೊಬ್ಬರನ್ನ ಟ್ರೈ ಮಾಡ್ತಾರೇನೋ ಅನ್ನೋ ಒಂದು ಪ್ರಶ್ನೆ. ಸೊ ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್, ನನಗೆ ನಿಮ್ಮ ಒಪಿನಿಯನ್ ಬೇಕು. ಯಾಕಂತಂದರೆ ಕ್ರಿಕೆಟ್ ಅಂತ ಅಂದಾಗ ಎಲ್ಲವೂ ಕೂಡ ಟ್ರೈ ಮಾಡಬೇಕಾಗತ್ತೆ. ಬಟ್ ಐ ವಾಂಟ್ ಯುವರ್ ಒಪಿನಿಯನ್. ನೀವು ಕಮೆಂಟ್ ಮಾಡಿ, ಇದು ಒಳ್ಳೆಯದಾ? ರೊಟೇಷನ್ ಮಾಡ್ತಾಯಿದ್ರೆ, ಶಫಲ್ ಮಾಡ್ತಾಯಿದ್ರೆ ಪ್ಲೇಯರ್ಗಳಿಗೆ ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದು ಕಡಿಮೆ ಆಗುತ್ತಾ? ನೆಕ್ಸ್ಟ್ ಮ್ಯಾಚಲ್ಲಿ ನಾನು ಇರ್ತೀನಿ ಇವತ್ತು ಆಡದೆ ಹೋದರೆ, ಎಕ್ಸ್ಪೆರಿಮೆಂಟ್ ಅಥವಾ ರೀಶಫಲ್, ಟ್ರೈಯಿಂಗ್ ಅಂತ ಹೇಳ್ತಾರೆ ಕಾಂಬಿನೇಷನ್ಸ್, ಅದಕ್ಕೆ ನಾನು ಬಲಿ ಆಗ್ತೀನಾ ಅನ್ನೋ ಒಂದು ಬರ್ಬೋದಾ? ಇಲ್ಲ, ನೀನು ಇಷ್ಟು ಮ್ಯಾಚ್ ನಿನಗೆ ಈ 3 ODI ನಿನ್ನ ಚೇಂಜ್ ಮಾಡಲ್ಲ, ನಿನ್ನ ಬೆಸ್ಟ್ ಕೊಡು, ನಿನ್ನ ಆಟ ನೀನು ಆಡು ಅಂತ ಹೇಳೋದು ಒಳ್ಳೆಯದ ಅನ್ನೋದ್ರ ಬಗ್ಗೆ ಹೇಳಿ. ಯಾಕಂತಂದರೆ ನನಗೊಂದು ಭಯ ಇದೆ. ಈಗ KL ರಾಹುಲ್ ಇದೇ ರೀತಿಯಾಗಿ ನೆಕ್ಸ್ಟ್ ಮ್ಯಾಚ್ ಆಡ್ಬೋದು ಏನೋ, ಲಾಸ್ಟ್ ಮ್ಯಾಚ್ ಏನಾದರೂ ಇಶಾನ್ ಕಿಶನ್ ಒಳಗೆ ತರುವಂಥ ಚಾನ್ಸಸ್ ಇದೆ. ಸೊ ಈ ಥರದ್ದೊಂದು ಇರುತ್ತೆ ಪ್ರೆಷರ್. ನನ್ನ ಹಿಂದೆ ಒಬ್ಬ ಪ್ಲೇಯರ್ ಕಾಯ್ತಿದ್ದಾನೆ, ನಾನು ಆಡಲೇಬೇಕು, ಆ ಪ್ರೆಷರಲ್ಲಿ ಔಟ್ ಆಗುವಂಥ ಚಾನ್ಸಸ್ ಕೂಡ ಇದೆ, ಪರ್ಫಾರ್ಮೆನ್ಸ್ ಬರುವಂಥ ಚಾನ್ಸಸ್ ಕೂಡ ಇದೆ. ಸೊ ಇದು ಹೇಗೆ ಅಂತ ನೀವು ಕಮೆಂಟ್ ಮಾಡಿ. ಇದು ನಂಬರ್ 1. ಎರಡನೇದಾಗಿ ನಾನು ಹೇಳಿದ್ನಲ್ಲ, ಹೇಗೆ ಒನ್ ಡೇ T20ಗಿಂತ ಡಿಫ್ರೆಂಟಾಗಿ ಒನ್ ಡೇ ಟೀಮ್ ಅಪ್ರೋಚ್ ಮಾಡ್ತು, ಏನೇನೆಲ್ಲ ಡಿಫ್ರೆನ್ಸ್ ಕಾಣಿಸ್ತು ನೆನ್ನೆ ಅಂತ. ನನಗೆ ಒಂದು ಅನಿಸಿದ್ದು ಕ್ಯಾಪ್ಟನ್ಸಿ. ಶುಭ್ಮನ್ ಗಿಲ್ಗೆ ತನ್ನ ಬೌಲರ್ಗಳು, ತಮ್ಮ ಬ್ಯಾಟ್ಸ್ಮನ್ಗಳು ಯಾರ್ಯಾರನ್ನ ಎಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇತ್ತು ಅಂತ ಅನಿಸ್ತು. ಜೊತೆಗೆ ಅವರ ಬೌಲಿಂಗ್ ಚೇಂಜ್ ಕೂಡ ನಾನು ನೋಡ್ತಾ ಇದ್ದೆ. 7ನೇ ಓವರ್ ಆದ ಕೂಡಲೇ ಅವರು ಗುರ್ನೂರ್ ಬ್ರಾರ್ ಅವ್ರನ್ನ ತಂದರು.
ಬಂದ ಕೂಡಲೇ ಅವ್ರಿಗೆ ವಿಕೆಟ್ಗಳು ಸಿಕ್ತು. ಬೆನ್ ಡಕೆಟನ್ನು ತೆಗಿತಾರೆ, ಬೆತ್ತಲನ್ನು ತೆಗಿತಾರೆ. ಒಂದು ಕಾಂಬಿನೇಷನ್. ರನ್ ಏನು ತುಂಬ ಹೊಡೆದಿರಲಿಲ್ಲ ಅವರು. ಫಸ್ಟ್ ಒಂದು 7 ಓವರ್ ನೋಡಿದ್ರೆ ಅವ್ರದ್ದೊಂದು ಓಕೆ ಅನ್ನೋ ರೀತಿ ಅಂತ ರನ್ನೇ ಇತ್ತು. ಬೆತ್ತಲ್ ಸ್ಟ್ರಗಲ್ ಮಾಡ್ತಾಯಿದ್ರು. ಬೇರೆ ಕ್ಯಾಪ್ಟನ್ ಆಗಿದ್ರೆ ಬಹುಶಃ 10ನೇ ಓವರ್ವರೆಗೆ ಇದೇ ಕಾಂಬಿನೇಷನನ್ನು ಕಂಟಿನ್ಯೂ ಮಾಡ್ತಾಯಿದ್ರು, ಪ್ರಸಿದ್ಧ ಕೃಷ್ಣ ಹಾಗೆ ಅವ್ರ ಜೊತೆಗೆ ಜಸ್ಪ್ರೀತ್ ಬುಮ್ರಾ. ಬಟ್ ಇಲ್ಲೊಂದು ಚೇಂಜ್ ಅಂತ 7ನೇ ಓವರ್ ಆದಮೇಲೆ 8ನೇ ಓವರಲ್ಲಿ ಗುರ್ನೂರ್ ಬ್ರಾರ್ನ ತರ್ತಾರೆ, 2 ವಿಕೆಟ್ ಬರುತ್ತೆ. ಸೊ ಈಗ ಅಕ್ಷರ್ ಪಟೇಲ್ನು ಕೂಡ ಎಂಡಲ್ಲಿ ಬಂದಾಗ ವಿಕೆಟ್ಸ್ಗಳು ಬೇಕು ಅಂತಂದಾಗ ಅವ್ರನ್ನ ತಂದರು. ಪ್ರಸಿದ್ಧನ ಸೆಕೆಂಡ್ ಸ್ಪೆಲ್ಲಲ್ಲಿ ತಂದಾಗ ಅವರು ವಿಕೆಟ್ ಎತ್ತಿದ್ರು. ಕೆಲವೊಂದು ಸಲ ಒಂದು ಫ್ಲೂಕಲ್ಲಿ ಕೂಡ ಆಗುವಂಥದ್ದಿರುತ್ತೆ. ಬಟ್ ಶುಭ್ಮನ್ ಗಿಲ್ ಚೇಂಜ್ ಮಾಡಿದ್ದು ಫ್ಲೂಕ್ ಅಂತ ಅನಿಸ್ಲಿಲ್ಲ. ಇಟ್ ವಾಸ್ ಪ್ರಾಪರ್ಲಿ ತನ್ನ ಆಟಗಾರನ ಸ್ಟ್ರೆಂತ್ ಏನು, ಯಾರನ್ನ ಎಲ್ಲಿ ತರಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಇದು ನಂಬರ್ 1. ಎರಡನೇದಾಗಿ ಒಬ್ಬ ಸೀನಿಯರ್ ಪ್ಲೇಯರ್ಗಳು ವಿರಾಟ್ ಕೊಹ್ಲಿ, KL ರಾಹುಲ್, ರೋಹಿತ್ ಶರ್ಮಾ, ಬುಮ್ರಾ ಎಲ್ಲ ಒಳಗಡೆ ಬಂದಾಗ ಒಂದು ಬೇರೆ ರೀತಿಯಂಥ ಅವರ ಇರುತ್ತೆ. ಅವ್ರು ಬಂದಲ್ಲಿ ಒಂದು ಹಡ್ಲಾಗಿ ಮಾತಾಡೋದು, ಒಂದು ಒಳ್ಳೆ ಫೀಲ್ಡಿಂಗ್ ಮಾಡಿ ಥ್ರೋ ಎಸೆಯೋದು, ಶುಭ್ಮನ್ ಗಿಲ್ ಜೊತೆ ಬಂದು ಡಿಸ್ಕಸ್ ಮಾಡೋದು, ಅದು ಅಪೋನೆಂಟ್ಗಳ ಮೇಲೆ ಒಂದಷ್ಟು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಆಫ್ಕೋರ್ಸ್ ನೆನ್ನೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ಬರು ಕೂಡ ರನ್ ಗಳಿಸದೇ ಇದ್ರೂ ಕೂಡ ಅವರ ಪ್ರೆಸೆನ್ಸ್ ಇರುತ್ತಲ್ಲ ಟೀಮಲ್ಲಿ, ಇಟ್ ಮ್ಯಾಟರ್ಸ್ ಎ ಲಾಟ್ ಇನ್ ಎ ಲಾಂಗರ್ ಫಾರ್ಮ್ಯಾಟ್. 50 ಟೆಸ್ಟ್ ಓವರಲ್ಲಿ, ಈ ಒಂದು 50 ಓವರಲ್ಲಿ ಟೆಸ್ಟ್ನಲ್ಲಿ ಇದೆಲ್ಲವೂ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನನಗೆ ಅದೊಂದು ಅನಿಸ್ತು, ಸೀನಿಯರ್ಗಳ ಪ್ರೆಸೆನ್ಸ್ ಅವ್ರು ರನ್ ಗಳಿಸ್ತಿ ಬಿಡಲಿ, ಅವರಿರೋದು ಆಪೋಸಿಷನ್ಗೂ ಕೂಡ ಒಂದು ಪ್ರೆಷರ್, ನಮ್ಮ ಟೀಮ್ಗೆ ಒಂದು ಕಾನ್ಫಿಡೆನ್ಸ್. ನನ್ನ ಜೊತೆ ಒಬ್ಬ ಕ್ಯಾಪ್ಟನ್ಗೆ ನನ್ನ ಪಕ್ಕ ಈ ಕಡೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಮುಂದೆ KL ರಾಹುಲ್, ಈ ಕಡೆ ಬುಮ್ರಾ, ಕುಲ್ದೀಪ್, ಸೊ ಇವರೆಲ್ಲರೂ ಕೂಡ ಇರಬೇಕಾದ್ರೆ ಏನೋ ಒಂಥರ ಕಾನ್ಫಿಡೆನ್ಸ್. ಅಂದರೆ ಒಂದು ವೇಳೆ ನಾನು ಹಿಡಿದ್ರು ಇವ್ರು ನನ್ನ ಎತ್ತಿ ಹಿಡಿತಾರೆ ಅಂತ. ಸೊ ಈ ಥರದ್ದು ಯಂಗ್ಸ್ಟರ್ಸ್ ಇದ್ದಾಗ ಶ್ರೇಯಸ್ ಅಯ್ಯರ್ಗೆ ಆ ಒಂದು ವಾತಾವರಣ ಇರಲಿಲ್ಲ. ಕೆಲವರು ಎಕ್ಸ್ಪೀರಿಯನ್ಸ್ ಇದ್ದರು ಅದರಲ್ಲೂ ಕೂಡ. ಅಕ್ಷರ್ ಪಟೇಲ್ ಕೂಡ ಈಗ ಒಂದಷ್ಟು ವರ್ಷಗಳಲ್ಲಿ ಆಡ್ತಾ ಇದ್ದಾರೆ. ಸ್ಯಾಮ್ಸನ್ ಅಂತೂ 10 ವರ್ಷದಿಂದ ಟೀಮಲ್ಲಿದ್ದಾರೆ. ಬಟ್ ಸ್ಟಿಲ್ ಶ್ರೇಯಸ್ ಅಯ್ಯರ್ಗೆ ಎಲ್ಲ ಒಂದು ಕಡೆ ಏಕಾಂಗಿ ಫೀಲ್ ಆಯಿತು ಅಂತ ಅನಿಸುತ್ತೆ ಆ್ಯಸ್ ಕ್ಯಾಪ್ಟನ್. 3ನೇ ವಿಚಾರ, ನೆನ್ನೆಯ ಫೀಲ್ಡಿಂಗ್ ಎಫರ್ಟ್ ನೋಡಿದ್ರೆ ಕೆಲವೊಂದಷ್ಟು ರನ್ಔಟ್ಗಳು, ಹಾಗೆ ವಿರಾಟ್ ಕೊಹ್ಲಿ ಕೆಲವೊಂದಷ್ಟು ಡೈವ್ ಹೊಡೆದಿದ್ದು, ಜಸ್ಪ್ರೀತ್ ಬುಮ್ರಾ ಒಂದು ಲೈನಲ್ಲಿ ಒಂದು ಕ್ಯಾಚ್ ಹಿಡಿತಾರೆ, ಇದೆಲ್ಲವೂ ಕೂಡ ಆ ಡೈವ್ಗಳು, ಆ ಪಾಯಿಂಟಲ್ಲಿ, ಎಕ್ಸ್ಟ್ರಾ ಕವರಲ್ಲಿ, ಇದೆಲ್ಲವೂ ಕೂಡ ನೋಡಿದಾಗ ನನಗೆ ಇದು T20 ಮಿಸ್ ಆಗ್ತಾ ಇತ್ತು. ಮೇ ಬಿ ಏಜಲ್ಲಿ ಇವರು ಅವ್ರಿಗಿಂತ ಜಾಸ್ತಿ ಇರ್ಬೋದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ. ಬಟ್ ಅವರ ಒಂದೊಂದು ಕ್ಯಾಚ್ಗಳು, ಹಾಗೆ ಒಂದೊಂದು ಫೀಲ್ಡಿಂಗ್ ಎಫರ್ಟ್, ಎಲ್ಲರನ್ನೂ ಕೂಡ ಬೌಲರ್ಗಳನ್ನು ಹುರಿದುಂಬಿಸುವಂಥ ರೀತಿ, ಒಂದು ವಿಕೆಟ್ ತಗೊಂಡಾಗ ಸಂಭ್ರಮ ಪಡುವಂಥ ರೀತಿ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಅದು ನಿಮಗೆ T20 ಸೈಡಲ್ಲಿ ಕಾಣಿಸ್ತಾ ಇರಲಿಲ್ಲ. ನನಗಂತೂ ನೆನಪಿಲ್ಲ ಒಂದು ಒಳ್ಳೆ ಸಖತ್ತಾಗಿರೋ ರನ್ಔಟ್ ಆಗಿದ್ದು ಅಥವಾ ಒಂದು ಫೀಲ್ಡಿಂಗ್ ಎಫರ್ಟ್ ಸೂಪರ್ ಅನ್ನೋದು. ಶಿವಮ್ ದುಬೆ ಬಿದ್ದಿದ್ದು ನೀವು ನೋಡಿದ್ರಿ, ಎಲ್ಲೋ ಹೋಗೋ ಕ್ಯಾಚ್ನ ಹೆಂಗೆಂಗೋ ಹೋಗಿ ಲಾಸ್ಟ್ T20 ದಬಾಲ್ ಅಂತ ಬಿದ್ದು ಹೋಗ್ತಾರೆ. ಸೊ ಈ ಥರದ್ದೆಲ್ಲ ಕಾಣಿಸ್ತಾ ಇತ್ತು. ಆ ವೈಬ್ ಇದೆಯಲ್ಲ, ಅದು ಕಾಣಿಸ್ತಾ ಇರಲಿಲ್ಲ. ಮೇ ಬಿ ಇದೆಲ್ಲವೂ ರೀಸನ್ ನಾವು T20 ಒನ್ ಡೇ ಏನು ಡಿಫ್ರೆನ್ಸನ್ನು ನೋಡಿದ್ವಿ ಅಂತ. ಸೊ ಇದು ಪ್ಲೇಯರ್ಗಳು ಹೇಗಿರ್ತಾರೆ ಆ ಥರನೇ ಕ್ಯಾಪ್ಟನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆ ಟೀಮ್ನ ಮೂಡ್ ಕೂಡ ಅದೇ ರೀತಿಯಾಗಿ ಸ್ಟ್ರೈಟ್ ಒಂದು ನೇರ ಫೋಕಸ್ಡ್ ಆಗಿರುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ, ಏನು ಡಿಫ್ರೆನ್ಸ್ ಕಾಣಿಸ್ತು ನನಗೆ? ಅದ್ರ ಜೊತೆಗೆ ಇದೊಂದರ ಬಗ್ಗೆ ನಿಮ್ಮ ಒಪಿನಿಯನ್ ಬೇಕು. ಏನು ಅಂತಂದರೆ ಶಫ್ಲಿಂಗ್ ಮಾಡೋದು ಒಳ್ಳೆಯದಾ, ಕಾಂಬಿನೇಷನ್ಸ್ಗಳನ್ನು ಟ್ರೈ ಮಾಡೋದು ಒಳ್ಳೆಯದಾ? ಕಮೆಂಟ್ ಮಾಡಿ. ನಮಸ್ಕಾರ.